ಮನೇಲಿದೆ ಹೋಗ್ತಾರೆ ತಗೊಂಬನ್ನಿ ಹೋಗಿ ನೋಡಿ 25 ಇಂದ ಮಕ್ಕಳು ಹಾಳಾಗಿ ಹೋಗ್ತಾರೆ ಯಾಕಿಲ್ಲ ಬೆಲ್ಲ ಅಲ್ಲಿ ಚೆಕ್ ಮಾಡೋದು ಇರ್ತದೆ ನಮ್ಮ ಊರುಗಳಲ್ಲಿ ಪಟ್ಟಣಗಳಲ್ಲಿ ಈ ಅಡ್ಡಾದಿಡ್ಡಿ ಪಾರ್ಕಿಂಗ್ ಅನ್ನೋದು ಎಷ್ಟು ದೊಡ್ಡ ರಂಪಾಟವಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ತಮ್ಮ ಸ್ವಂತ ಆಸ್ತಿ ಅನ್ನೋ ರೀತಿಯಲ್ಲಿ ರಸ್ತೆಯಲ್ಲೇ ಬೈಕು ಕಾರುಗಳನ್ನ ಎಲ್ಲೆಂದರಲ್ಲಿ ನಿಲ್ಲಿಸಿ ಹೊಂಟೋಗ್ಬಿಡ್ತಾರೆ. ಇದರಿಂದ ಸಾರ್ವಜನಿಕರು ಮತ್ತು ಪಾದಾಚಾರಿಗಳು ಅನುಭವಿಸುತ್ತಿರುವ ಕಿರಿಕಿರಿ ಒಂದೆರಡಲ್ಲ. ಆದರೆ ಈಗ ವೇಮಗಲ್ಲಲ್ಲಿ ಈ ರೀತಿ ಬೇಜವಾಬ್ದಾರಿಯಿಂದ ವಾಹನ ನಿಲ್ಲಿಸಿ ಸಾರ್ವಜನಿಕರ ಜೀವದ ಜೊತೆ ಆಟವಾಡುವವರ ವಿರುದ್ಧ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ವೇಮಗಲ್ ಪೊಲೀಸ್ ಠಾಣೆಯ PSI ಸುನೀತಾ ದೇವಿ ಅವರ ನೇತೃತ್ವದಲ್ಲಿ ದಿನನಿತ್ಯ ರಸ್ತೆಗೆ ಇಳಿದು ಅಡ್ಡಾದಿಡ್ಡಿ ವಾಹನ ನಿಲ್ಲಿಸುವವರ ಜೇಬಿಗೆ ಬಿಸಿ ಮುಟ್ಟಿಸುವ ಕೆಲಸ ನಡೀತಾ ಇದೆ. ವೇಮಗಲ್ ಪಟ್ಟಣದ ಪ್ರಮುಖ ರಸ್ತೆಗಳಾದ ಸಂತೆ ಮುಖ್ಯ ರಸ್ತೆ, ಬಸ್ ನಿಲ್ದಾಣ ಹಾಗೂ ರಾಮಶೆಟ್ಟಿ ಸರ್ಕಲ್ನಲ್ಲಿ ವಾಹನ ಸವಾರರು ರಸ್ತೆಯನ್ನೇ ಆಕ್ರಮಿಸಿಕೊಂಡು ಗಾಡಿಗಳನ್ನ ಪಾರ್ಕ್ ಮಾಡುತ್ತಿದ್ದರು. ಇದರಿಂದ ದಿನನಿತ್ಯ ತೀವ್ರ ಸಂಚಾರ ದಟ್ಟಣೆ ಉಂಟಾಗಿ ರಸ್ತೆಯಲ್ಲಿ ನಡೆಯಲು ಜಾಗವೇ ಇಲ್ಲದಂತಾಗಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ವೃತ್ತ ನಿರೀಕ್ಷಕ BP ಮಂಜು ಅವರ ಮಾರ್ಗದರ್ಶನದಲ್ಲಿ PSI ಸುನೀತಾ ದೇವಿ ನೇತೃತ್ವದ ಪೊಲೀಸ್ ಪಡೆ ನೋ ಪಾರ್ಕಿಂಗ್ ನಿಯಮ ಉಲ್ಲಂಘಿಸಿದ ವಾಹನಗಳಿಗೆ ಸ್ಥಳದಲ್ಲೇ ಭಾರಿ ದಂಡ ವಿಧಿಸಿ ಬುದ್ಧಿ ಕಲಿಸಿದೆ. ಬಂಧುಗಳೇ, ರಸ್ತೆಯಲ್ಲೇ ವಾಹನಗಳನ್ನು ನಿಲ್ಲಿಸುವುದರಿಂದ ಆಗುವ ತೊಂದರೆಗಳನ್ನು ಒಮ್ಮೆ ಯೋಚನೆ ಮಾಡಿದ್ದೀರಾ? ರಸ್ತೆಯನ್ನೇ ಆವರಿಸಿಕೊಳ್ಳುವ ನಿಮ್ಮ ವಾಹನಗಳಿಂದಾಗಿ ಎದುರುಗಡೆಯಿಂದ ಬರುವ ಗಾಡಿಗಳು ಕಾಣದೆ ನಿತ್ಯ ಭೀಕರ ಅಪಘಾತಗಳು ಸಂಭವಿಸುತ್ತಿವೆ. ತುರ್ತು ಸಂದರ್ಭಗಳಲ್ಲಿ ಹೋಗುವ ಆಂಬ್ಯುಲೆನ್ಸ್ ಹಾಗೂ ಶಾಲಾ ಬಸ್ಗಳು ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳುವಂತಾಗಿದೆ. ವೇಮಗಲ್ ಪೊಲೀಸರು ಮಾಡುತ್ತಿರುವ ಈ ಕೆಲಸ ನಿಜಕ್ಕೂ ಶ್ಲಾಘನೀಯ. ಆದರೆ ನೆನಪಿಡಿ, ಪ್ರತಿನಿತ್ಯ ರಸ್ತೆಗೆ ಇಳಿದು ನಿಮಗೆ ಬುದ್ಧಿ ಕಲಿಸಲು ಸಾಧ್ಯವಿಲ್ಲ. ಪ್ರತಿಯೊಂದಕ್ಕೂ ಪೊಲೀಸರೇ ಬರಬೇಕು ಅಂದ್ರೆ ಹೇಗೆ? ಸಾರ್ವಜನಿಕರಾದ ನಿಮಗೂ ಸ್ವಲ್ಪ ಕನಿಷ್ಠ ಜವಾಬ್ದಾರಿ ಬೇಡವೇ? ನಿಮ್ಮ ಜೇಬಿನಿಂದ ಸುಖಾಸುಮ್ಮನೆ ದಂಡದ ಹಣ ಪೋಲಾಗುವುದು ತಪ್ಪಬೇಕಂದರೆ, ಘೋರ ಅಪಘಾತಗಳು ನಿಯಂತ್ರಣಕ್ಕೆ ಬರಬೇಕಂದರೆ ಮತ್ತು ಟ್ರಾಫಿಕ್ ಕಿರಿಕಿರಿ ಮುಕ್ತವಾಗಬೇಕಂದರೆ ಇನ್ಮುಂದೆ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಗಾಡಿಗಳನ್ನು ಹಾಕುವ ಈ ಕೆಟ್ಟ ಅಭ್ಯಾಸವನ್ನ ತಕ್ಷಣವೇ ಬಿಟ್ಟುಬಿಡಿ. ನಿಗದಿತ ಪಾರ್ಕಿಂಗ್ ಜಾಗದಲ್ಲೇ ವಾಹನಗಳನ್ನು ನಿಲ್ಲಿಸಿ ಪೊಲೀಸರೊಂದಿಗೆ ಸಹಕರಿಸಿ. ಇದೇ ಈ ಕ್ಷಣದ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ TV ಕನ್ನಡ. ಪ್ರಗತಿಪರ ಸಮಾಜಕ್ಕಾಗಿ ಸದಾ ನಮ್ಮದೊಂದು ನಿರಂತರ ಕ್ರಾಂತಿ.